ಮಾರ್ಕ 4ನೇ ಅಧ್ಯಾಯದ 5 ಸಾಮ್ಯಗಳು. ಸುವಾರ್ತೆ ಪುಸ್ತಕಗಳಲ್ಲಿ ಅತಿ ಕಡಿಮೆ ಸಾಮ್ಯಗಳನ್ನು ಹೊಂದಿರುವ ಪುಸ್ತಕ ಅದು ಮಾರ್ಕನು ಬರೆದ ಸುವಾರ್ತೆಯ ಪುಸ್ತಕವಾಗಿದ್ದು, ಇದರಲ್ಲಿ 4ನೇ ಅಧ್ಯಾಯದಲ್ಲಿ ತಿಳಿಸಿರುವ 5 ಸಾಮ್ಯಗಳ ಬಗ್ಗೆ ನಾವು ನೋಡುವವರಾಗಿದ್ದೇವೆ. ಮೊದಲನೆಯದು ಬಿತ್ತುವವನ ಸಾಮ್ಯ, ಎರಡನೆಯದು ದೀಪಸ್ತಂಭದ ಸಾಮ್ಯ, ಮೂರನೆಯದು ಅಳೆಯುವ ಅಳತೆ ಸಾಮ್ಯ, ನಾಲ್ಕನೆಯದು ಮೊಳಕೆ ಒಡೆಯುವ ಬೀಜದ ಸಾಮ್ಯ, ಐದನೆಯದು ಸಾಸಿವೆ ಕಾಳಿನ ಸಾಮ್ಯ. ಯೇಸು ಸ್ವಾಮಿ ಈ ಸಾಮ್ಯಗಳನ್ನು ಹೇಳಲು ಕಾರಣವೇನೆಂದರೆ, ಆತನನ್ನು ಹಿಂಬಾಲಿಸುವ ಸಾಮಾನ್ಯ ಜನರು ಸಹ ತಮ್ಮ ರಕ್ಷಣೆಗೆ ಬೇಕಾದಂಥ ಸತ್ಯವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತೆಯೂ ಮತ್ತು ಫರಿಸಾಯರು ಶಾಸ್ತ್ರಿಗಳು ಮಾಡುತ್ತಿದ್ದ ತಪ್ಪುಗಳನ್ನು ಖಂಡಿಸುವಂತೆ ಜನರ ಮಧ್ಯದಲ್ಲಿ ಬಳಕೆ ಮಾಡುವ ವಿಷಯಗಳನ್ನು ತೆಗೆದುಕೊಂಡು ಅವುಗಳಿಂದ ಜನರ ಆಸಕ್ತಿಯನ್ನು ತನ್ನ ಕಡೆಗೆ ಸೆಳೆಯುವಂತೆ ಸಾಮ್ಯಗಳ ರೂಪದಲ್ಲಿ ಪರಲೋಕ ರಾಜ್ಯದ ವಿಷಯವನ್ನು ತಿಳಿಸುವವನಾಗಿದ್ದಾನೆ. ಇದರಲ್ಲಿ ಮೊದಲನೆಯದು ಬಿತ್ತುವವನ ಸಾಮ್ಯ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ರಿಂದ 9 ತನಕ ನಾವು ಓದುವುದಾದರೆ, ಇದರಲ್ಲಿ 4 ರೀತಿಯ ನೆಲದ ಮೇಲೆ ಬಿದ್ದ ಬೀಜದ ವಿಷಯವಾಗಿ ಯೇಸು ಸ್ವಾಮಿ ತಿಳಿಸುವವನಾಗಿದ್ದಾನೆ. ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದಾಗ ಆ ಬೀಜಗಳನ್ನು ಹಕ್ಕಿಗಳು ಬಂದು ತಿಂದು ಬಿಟ್ಟವು. ಕೆಲವು ಬೀಜಗಳು ಬಂಡೆಯ ನೆಲದ ಮೇಲೆ ಬಿದ್ದವು, ಆದರೆ ಅದರಲ್ಲಿ ಮಣ್ಣು ತೆಳುವಾಗಿದ್ದ ಕಾರಣ ಬೇಗನೆ ಮೊಳೆತವು. ಆದರೆ ಬಿಸಿಲೇರಿದಾಗ ಆಳವಾಗಿ ಬೇರಿಲ್ಲದ ಕಾರಣ ಬಾಡಿ ಒಣಗಿ ಹೋಯಿತು. ಕೆಲವು ಬೀಜಗಳು ಮುಳ್ಳುಗಿಡದ ಪೊದೆಯಲ್ಲಿ ಬಿದ್ದವು. ಮುಳ್ಳುಗಿಡ ಬೆಳೆದು ಅದನ್ನು ಅಡಗಿಸಿ ಬಿಟ್ಟಿದ್ದರಿಂದ ಅದು ಫಲ ಕೊಡದೆ ಹೋಯಿತು. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದನು. ಈ ಸತ್ಯವನ್ನ ಗ್ರಹಿಸಿಕೊಳ್ಳದ ಶಿಷ್ಯರು ಯೇಸು ಒಬ್ಬನೇ ಇರುವಾಗ ಆತನ ಬಳಿಗೆ ಬಂದು ಸಾಮ್ಯದ ಅರ್ಥವನ್ನ ಕೇಳುವವರಾಗಿದ್ದಾರೆ. ಆಗ ಯೇಸು ಅವರಿಗೆ ಬೀಜ ದೇವರ ವಾಕ್ಯವನ್ನ ಸೂಚಿಸುವಂತದಾಗಿದೆ, ಬೀಜ ಬಿದ್ದ ನೆಲ ಭೂಮಿ ಅಥವಾ ಮಣ್ಣು ಕೇಳುಗರ ಹೃದಯವನ್ನು ಸೂಚಿಸುವಂತದಾಗಿದೆ, ಬಿತ್ತುವವನು ಕ್ರಿಸ್ತನನ್ನು ಸೂಚಿಸುವಂತದಾಗಿದೆ. ಹೀಗೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13ರಿಂದ 20 ತನಕ ನಾವು ಓದುವುದಾದರೆ, ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜ ಕೆಲವರು ದೇವರ ವಾಕ್ಯಕ್ಕೆ ಕಿವಿಗೊಡದ ಕಾರಣ ಅವರಲ್ಲಿ ಬಿತ್ತಿದ ವಾಕ್ಯದ ಸತ್ಯವನ್ನ ಗ್ರಹಿಸಿಕೊಳ್ಳದೆ ಸೈತಾನನನ್ನ ಹಿಂಬಾಲಿಸಿ ದೇವರ ವಾಕ್ಯವನ್ನ ಅಸಡ್ಡೆ ಮಾಡಿ ಹೋಗುವವರನ್ನ ಸೂಚಿಸುತ್ತದೆ. ಅದೇ ರೀತಿಯಾಗಿ ಬಂಡೆಯ ನೆಲದ ಮೇಲೆ ಬಿದ್ದ ಬೀಜ ಯಾರನ್ನ ಸೂಚಿಸುತ್ತದೆ ಎಂದರೆ, ಇವರು ವಾಕ್ಯವನ್ನ ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನ ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಅವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಅವರಿಗೆ ಬರುವ ಕಷ್ಟ, ಸಂಕಟ, ಹಿಂಸೆಯನ್ನ ಎದುರಿಸಲಾಗದೆ ಎಡವಿ ಬೀಳುವವರನ್ನ ಸೂಚಿಸುತ್ತದೆ. ಹೀಗೆ ಮುಳ್ಳು ಗಿಡದಲ್ಲಿ ಬಿದ್ದ ಬೀಜ ಯಾರನ್ನ ಸೂಚಿಸುತ್ತದೆ ಎಂದರೆ, ಕೆಲವರು ದೇವರ ವಾಕ್ಯವನ್ನ ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳಿಗೂ ಐಶ್ವರ್ಯಗಳಿಗೂ ಲೋಕದ ಆಸೆಗಳು ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿರುವುದರಿಂದ ಅದು ಅವರನ್ನು ಸತ್ಯದಲ್ಲಿ ಬೆಳೆಯದಂತೆ ಅಡಗಿಸಿ ಬಿಡುವವರನ್ನು ಸೂಚಿಸುತ್ತದೆ. ಆದರೆ ಕೆಲವರು ವಾಕ್ಯವನ್ನು ಕೇಳಿ ಕೈಗೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ಎಂಬುದಾಗಿ ಬಿತ್ತುವವನ ಸಾಮ್ಯವನ್ನು ಹೇಳುವವನಾಗಿದ್ದಾನೆ. ಈ ಸಾಮ್ಯದಿಂದ ನಮ್ಮ ಆತ್ಮಿಕ ಜೀವಿತ ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಂತರ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 21ರಿಂದ 23 ತನಕ ನಾವು ಓದುವುದಾದರೆ, ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳುವವನಾಗಿದ್ದಾನೆ. ಇಲ್ಲಿ ದೀಪಸ್ತಂಭ ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾರೆಲ್ಲ ಯೇಸು ಸ್ವಾಮಿಯನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರು ಸುಮ್ಮನೆ ಇರುವುದಿಲ್ಲ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೇಗೆ ಆ ಸಮಾರಿಯ ಸ್ತ್ರೀ ಕ್ರಿಸ್ತನನ್ನು ಅರಿತುಕೊಂಡ ನಂತರ ಇಡೀ ಊರಿಗೆ ಆ ಸತ್ಯದ ಬೆಳಕನ್ನು ತಿಳಿಸಿದಳೋ, ಅದೇ ರೀತಿಯಲ್ಲಿ ನಾವು ಸಹ ಈ ಲೋಕಕ್ಕೆ ಬೆಳಕಾಗಿರಬೇಕು ಎಂದು ಯೇಸು ಸ್ವಾಮಿ ತಿಳಿಸುವವನಾಗಿದ್ದಾನೆ. ಇನ್ನು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ನಾವು ಓದುವುದಾದರೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕುಡಿಸಿಕೊಡುವರು, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದಾಗಿ ಹೇಳಿದನು. ಈ ಸಾಮ್ಯದ ಅರ್ಥವೇನೆಂದರೆ, ಆಗಿನ ಕಾಲದಲ್ಲಿ ವ್ಯಾಪಾರಸ್ಥರು ಸೇರು, ಕೊಳಗ ಇವುಗಳಲ್ಲಿ ಅಳೆದು ದವಸ ಧಾನ್ಯಗಳನ್ನು ಮಾರಾಟ ಮಾಡುತ್ತಿದ್ದರು. ಆ ಸಮಯದಲ್ಲಿ ಕೆಲವು ಮಾರಾಟಗಾರರು ಗ್ರಾಹಕರನ್ನ ಸೆಳೆಯಲು ಸ್ವಲ್ಪ ಹೆಚ್ಚಾಗಿ ನೀಡುತ್ತಿದ್ದರು. ಇದರಿಂದ ಕೊಳ್ಳುವವರಲ್ಲಿ ಹೆಚ್ಚಾಗಿ ಆಸಕ್ತಿ ಉಂಟಾಗಿ ಮತ್ತೆ ನಾವು ಕೊಂಡುಕೊಳ್ಳಬೇಕೆಂಬ ಬಯಕೆ ಬರುತ್ತಿತ್ತು. ಇದರಿಂದ ನಾವು ಯಾವ ರೀತಿಯಲ್ಲಿ ಇತರರಿಗೆ ಕೊಡುತ್ತೇವೋ ಅದೇ ರೀತಿಯಲ್ಲಿ ದೇವರು ನಮಗೂ ನೀಡುವವನಾಗಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಮತ್ತು ನಾವು ತಿಳಿದುಕೊಂಡ ಸತ್ಯವನ್ನ ನಾವು ಕೈಗೊಂಡು ನಡೆದಾಗ ದೇವರು ಇನ್ನೂ ಹೆಚ್ಚಿನ ಸತ್ಯದ ಜ್ಞಾನವನ್ನು ನೀಡುವವನಾಗಿದ್ದಾನೆ. ಅದೇ ದೇವರು
ನೀಡಿದ ಜ್ಞಾನವನ್ನ ತಿರಸ್ಕರಿಸಿದಾಗ ತಿಳಿದುಕೊಂಡಿರುವ ಸತ್ಯವನ್ನು ಸಹ ಕಳೆದುಕೊಳ್ಳುತ್ತೇವೆ ಎಂದು ಕ್ರಿಸ್ತನು ಸಾಮ್ಯದ ರೂಪದಲ್ಲಿ ಇದನ್ನು ತಿಳಿಸುವವನಾಗಿದ್ದಾನೆ. ನಂತರ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 26ರಿಂದ 29 ತನಕ ನಾವು ಓದುವುದಾದರೆ, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಒಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿಕಾಲ ಬಂತೆಂದು ಕುಯ್ಯಿಸುತ್ತಾನೆ ಅಂದನು ಎಂಬುದಾಗಿ ತಿಳಿಸುತ್ತದೆ. ಈ ಸಾಮ್ಯದ ಅರ್ಥವೇನೆಂದರೆ, ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನ ಪೂರ್ಣ ಹೃದಯದಿಂದ ಅಂಗೀಕರಿಸಿಕೊಂಡಾಗ ಪ್ರತಿನಿತ್ಯವೂ ದೇವರ ಜ್ಞಾನದಲ್ಲಿ ಆತನ ಕೃಪೆಯಿಂದ ಬೆಳೆಯುವವನಾಗಿದ್ದಾನೆ. ಇದು ಯಾರಿಗೂ ಸಹ ತಿಳಿಯುವುದಿಲ್ಲ. ಹೀಗೆ ತನ್ನ ಮಕ್ಕಳು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ಬೆಳೆದು ಆ ಮರದ ಹಣ್ಣು ಮಾಗಿದಾಗ ಕ್ರಿಸ್ತನು 2ನೇ ಸಾರಿ ಗೋಧಿ ಮತ್ತು ಹಣಜೆಯನ್ನ ವಿಂಗಡಿಸಲು ತನ್ನ ದೂತರೊಂದಿಗೆ ಸುಗ್ಗಿಯ ಕುಯ್ಲನ್ನ ಕುಯ್ಯಲು ಬರುವವನಾಗಿದ್ದಾನೆ ಎಂಬುದನ್ನ ತಿಳಿಸುತ್ತದೆ. ನಂತರ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 30ರಿಂದ 32 ತನಕ ನಾವು ಓದುವುದಾದರೆ, ಇಲ್ಲಿ ಸಾಸಿವೆ ಕಾಳನ್ನ ದೇವರ ರಾಜ್ಯಕ್ಕೆ ಹೋಲಿಸಲಾಗಿದೆ. ಅದು ಎಲ್ಲಾ ಧಾನ್ಯಗಳಿಗಿಂತಲೂ ಚಿಕ್ಕದಾಗಿದ್ದರೂ ಅದು ಬೆಳೆದು ದೊಡ್ಡದಾದಾಗ ಅದರ ಕೊಂಬೆಗಳು ಆಕಾಶದ ಪಕ್ಷಿಗಳಿಗೆ ನೆರಳನ್ನ ನೀಡುವಂತದಾಗಿದೆ ಎಂಬುದಾಗಿ ತಿಳಿಸುತ್ತದೆ. ಈ ಸಾಮ್ಯದ ಅರ್ಥವೇನೆಂದರೆ, ಯೂದರು ಕ್ರಿಸ್ತನು ಈ ಲೋಕದ ರಾಜ್ಯಗಳ ರೀತಿಯಲ್ಲಿಯೇ ತನ್ನ ರಾಜ್ಯವನ್ನ ಸ್ಥಾಪಿಸುತ್ತಾನೆಂದು ತಿಳಿದುಕೊಂಡಿದ್ದರು. ಆದರೆ ಕ್ರಿಸ್ತನು ದೇವರ ರಾಜ್ಯದ ಸುವಾರ್ತೆಯನ್ನ ಸತ್ಯದಿಂದಲೂ ನೀತಿಯಿಂದಲೂ ನ್ಯಾಯದಿಂದಲೂ ಮೊದಲು 12 ಜನರಿಗೆ, ನಂತರ 120 ಜನರಾಗಿ 3,000, 5,000 ಹೀಗೆ ಪೌಲ ಮತ್ತು ಇತರ ಅಪೊಸ್ತಲರು ಇಡೀ ಲೋಕಕ್ಕೆ ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಿದರು. ಆದರೆ ಈ ಕೊನೆ ಕಾಲದಲ್ಲಿ ಇನ್ನೂ ಸಹ ಈ ದೇವರ ರಾಜ್ಯದ ಸುವಾರ್ತೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಲ್ಪಡುತ್ತದೆ. ನಂತರ ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಿದಂತೆ ಎಲ್ಲಾ ರಾಜ್ಯಗಳನ್ನ ದೇವರು ನಾಶ ಮಾಡಿ ತನ್ನ ರಾಜ್ಯವನ್ನ ನಿರ್ಮಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಆದುದರಿಂದ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ರೀತಿಯಲ್ಲಿ ಉತ್ತಮ ಫಲವನ್ನ ನೀಡಿ ಈ ಲೋಕಕ್ಕೆ ಬೆಳಕಾಗಿ ನಮಗೆ ತಿಳಿದ ಸತ್ಯದಲ್ಲಿ ಆತ್ಮಿಕವಾಗಿ ಬೆಳೆದು ದೇವರ ರಾಜ್ಯವನ್ನ ನಿರ್ಮಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.